ಪಿರಿಯಾಪಟ್ಟಣದ ಸಾರಿಗೆ ಘಟಕದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಘಟಕ ವ್ಯವಸ್ಥಾಪಕರಾದ ದರ್ಶನ್ ರಾಮಚಂದ್ ಅವರ ನೇತೃತ್ವದಲ್ಲಿ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ಹಾಗೂ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಘಟಕ ವ್ಯವಸ್ಥಾಪಕರಾದ ದರ್ಶನ್ ರಾಮಚಂದ್ ಹಾಗೂ ಚಾಲಕ ರವಿಶಂಕರ್ ಗುರೂಜಿ ಅವರು ಮಾತನಾಡಿ, ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಸಾಮಾಜಿಕ ಪಿಡುಗುಗಳನ್ನು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಜನರಿಗೆ ಮನದಟ್ಟಾಗುವಂತೆ ತಿಳಿಸಿ ಸಮಾಜದ ಬದಲಾವಣೆಗೆ ಶ್ರಮಿಸಿದ ಮಹಾನ್ ಸಂತರು ಬಸವಣ್ಣ ಅವರಾಗಿದ್ದರು ಎಂದರು. ಈ ವೇಳೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಸಹ ಜರುಗಿ ಅನ್ನಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭ ಸಹಾಯಕ ಸಂಚಾರ ಅಧೀಕ್ಷಕರಾದ ಪ್ರಕಾಶ್, ಲೆಕ್ಕಪತ್ರ ಮೇಲ್ವಿಚಾರಕಿ ಭಾಗ್ಯಲಕ್ಷ್ಮಿ, ಸಹಾಯಕ ಸಂಚಾರ ನಿರೀಕ್ಷಕ ಸುರೇಶ್, ಪಾರುಪತ್ತೆಗಾರ ಪ್ರಕಾಶ್, ಸಂಚಾರ ನಿಯಂತ್ರಕ ಮಂಜುನಾಥ್, ಭದ್ರತಾ ಶಾಖೆಯ ನಂದೀಶ್ ಸೇರಿದಂತೆ ಚಾಲಕ, ನಿರ್ವಾಹಕ, ತಾಂತ್ರಿಕ ಹಾಗೂ ಕಚೇರಿ ಸಿಬ್ಬಂದಿ ಇದ್ದರು. ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತೀನಿ. ಈಗಾಗಲೇ ನಮ್ಮ ಘಟಕದ ಚಾಲಕರಾದ ರವಿಶಂಕರ್ ಅವರು ಹೇಳಿದಾಗೆ ಕುಲ ಎನ್ನದಿರಿ ಎಂದು ಅವರು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಅವರು ತಮ್ಮ ವಚನಗಳನ್ನ ರಚಿಸ್ತಾರೆ. ಆಗನ ಇದರಲ್ಲಿ ವಚನಗಳು ಹೊಸದಾಗಿ ಬಂದಂಥ ಒಂದು ಹೊಸ ಅಧ್ಯಾಯ ಆಗಿರ್ತದೆ ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ. ಅದರ ಬಗ್ಗೆ ನಾವು ನೋಡೋಕ್ಕೆ ಅಂತ ಹೋದರೆ ನಮಗೆ ಅಲ್ಲಿವರೆಗೂ ಬಸವಣ್ಣನವರು ಬರೋ ತನಕ ಮುಂಚೆ ಏನು ಕವಿಗಳಿದ್ರು, ಏನು ಪಂಡಿತರು, ವಿದ್ವಾಂಸರಿದ್ರು, ಅವರೆಲ್ಲ ಕವನಗಳು ಅಥವಾ ಇದನ್ನು ರಚಿಸ್ತಿದ್ದು ಹಳೆಗನ್ನಡ ಅಥವಾ ಸಂಸ್ಕೃತದಲ್ಲಿ. ಆದರೆ ನಮ್ಮ ಬಸವಣ್ಣನವರು ನಾವು ಮಾತನಾಡುವ ನಮ್ಮ ಹಳ್ಳಿ ಪಟ್ಟಣ ವ್ಯವಸ್ಥೆ ಆಗ್ಬೋದು, ಅದರಲ್ಲಿ ನಾವು ಮಾತಾಡೋ ದೈನಂದಿನದಲ್ಲಿ ಸಂವಹಿಸುವಂಥ ಒಂದು ಮಾಧ್ಯಮದಲ್ಲಿ ಅವರು ವಚನಗಳನ್ನ ರಚಿಸ್ತಾರೆ. ಅದರಿಂದನೇ ಎಲ್ಲ ಜನರಿಗೆ ಅದು ನೇರವಾಗಿ ಮುಟ್ತದೆ. ಒಬ್ಬ ವಿದ್ಯಾವಂತ ಆಗಿರ್ಬೋದು, ವಿದ್ವಾಂಸವಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾಗಿ ಅವರು ಕಲಿಸಿದಂಥ ಒಂದು ವಚನಗಳು ಎಲ್ರಿಗೂ ಮುಟ್ತವೆ. ಅದರಲ್ಲಿ ನಮ್ಮ ಸಂಸ್ಥೆಗೆ ಅವರು ಬಸವಣ್ಣನವರು ಇರ್ತಕ್ಕಂಥ ಎಲ್ಲ ನನ್ನ ಚಾಲಕ ಹಾಗೂ ನಿರ್ವಾಹಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ನೆಚ್ಚಿನ ಘಟಕ ವ್ಯವಸ್ಥಾಪಕರಾದ ದರ್ಶನ್ ಸರ್ ಅವರೇ ಮತ್ತು ಪ್ರಕಾಶ್ ಸರ್ ಅವರೇ, ಎಲ್ಲ ನೆರವೇರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳೇ, ಈ ದಿನ ಏನಂದರೆ